ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದಿಂದ ಒಂದಷ್ಟು ಡಿಸ್ಟರ್ಬಿಂಗ್, ಬಹಳ ನೋವಿನ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಯಾಕಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಬೆಳವಣಿಗೆಗಳು. ಬಿಜೆಪಿಯವರು, ಸಂಘಿಗಳು, ಸಂಘ ಪರಿವಾರದ ಬೆಂಬಲಿಗರು, ಹಿಂದುತ್ವದ ನಶೆ ಏರಿಸಿಕೊಂಡವರು, ಅವರ ಪ್ರಕಾರ ಅದು ಗ್ರೇಟ್ ನ್ಯೂಸ್. ಬಟ್ ಸಮಾಜದಲ್ಲಿ ನಂಬಿಕೆ ಇಟ್ಟಿರುವಂತಹ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ಗೌರವ ಇರುವಂತಹ ಯಾರಿಗೂ ಸಹ ಈಗ ನಾನು ಹೇಳೋಕೆ ಹೊರಟಿರುವಂತಹ ಸುದ್ದಿಗಳು ಆಘಾತಕಾರಿಯಾದಂತಹ ಸುದ್ದಿಗಳಾಗಿರ್ತವೆ. ಸೊ ಏನ್ ನಡೀತು ಅಲ್ಲಿ, ಅದರ ಜೊತೆಗೆ ಇನ್ನೊಂದು ಸುದ್ದಿಯನ್ನು ಸೇರಿಸಿ ಹೇಳ್ತೀನಿ. ಅಲ್ಲಿ ಆಗಿರುವಂತಹ ಎರಡು ಮುಖ್ಯ ಘಟನೆಗಳು. ಒಂದು, ಸಮಷ್ಟಿಪುರ ಅನ್ನುವಂತಹ ಊರಿನಲ್ಲಿ, ಜಿಲ್ಲೆಯಲ್ಲಿ ವಿವಿಪ್ಯಾಟ್ನ ಚೀಟಿಗಳು ಬೀದಿ ಬದಿಯಲ್ಲಿ, ಹೊಲದಲ್ಲಿ ಸಿಕ್ಕಿದ್ದಾವೆ ಸಾವಿರಾರು ಸಂಖ್ಯೆಯಲ್ಲಿ. ವಿವಿಪ್ಯಾಟ್ ಚೀಟಿಗಳು ಎಷ್ಟು ಪ್ರಾಮುಖ್ಯತೆ ಹೊಂದಿರ್ತವೆ ಅನ್ನೋದನ್ನ ನಿಮಗೆ ಆಮೇಲೆ ತಿಳಿಸ್ತೀನಿ. ಅದು ಒಂದಾದರೆ, ಇನ್ನೊಂದು ಕಡೆ ಅಮಿತ್ ಶಾ ಉಳಿದುಕೊಂಡಿರುವಂತಹ ಪಟ್ನಾದ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಆ ಎಂಟ್ರೆನ್ಸ್ ಅಲ್ಲೇ ಇರುವಂತಹ ಒಂದಷ್ಟು CCTV ಕ್ಯಾಮೆರಾಗಳಿಗೆ ಸ್ಟಿಕ್ಕರ್ ಹಾಕಿ ಮುಚ್ಚಿದ್ದಾರಂತೆ. ಯಾಕೆ? ಯಾರ್ಯಾರು ಬಂದು ಹೋಗ್ತಿದ್ದಾರೆ ಗೊತ್ತಾಗಬಾರದು ಅಂತನಾ? ಇವೆರಡು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಬೆಳವಣಿಗೆಗಳು. ಅವುಗಳನ್ನು ವಿವರಿಸ್ತೀನಿ. ಅದರ ಜೊತೆಗೆ ಇನ್ನೂ 1.5 ದಿನ ಉಳಿದಿರಬೇಕಾದ್ರೇನೆ ಪ್ರಚಾರಕ್ಕೆ ನರೇಂದ್ರ ಮೋದಿ ಮೈದಾನ ಬಿಟ್ಟು ಓಡಿದ್ದಾರೆ, ಮನೆ ಸೇರ್ಕೊಂಡಿದ್ದಾರೆ. ನನ್ನ ಅಂತಿಮ ಭಾಷಣ ಇದು ಅಂತ ಇವತ್ತು ಮಧ್ಯಾಹ್ನನೇ ಘೋಷಣೆ ಮಾಡಿಕೊಂಡ್ರು. ನಾಳೆ ಸಂಜೆವರೆಗೂ ಸಹ ಪ್ರಚಾರಕ್ಕೆ ಅವಕಾಶ ಇದೆ. ಬಟ್ 1.5 ದಿನ ಮೊದಲೇನೆ ಅವರು ಗಂಟು ಮುಟ್ಟೆ ಕಟ್ಟಿಕೊಂಡು ದೆಹಲಿಗೆ ಹೊರಟಿದ್ದಾರೆ. ಸೊ ಅದರ ಅರ್ಥ ಏನು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಅತ್ಯಂತ ಆಘಾತಕಾರಿ ಸುದ್ದಿ ಅಂದ್ರೆ, ವಿವಿಪ್ಯಾಟ್ ಅಂತ ಒಂದು ಮಿಷನ್ ಇರುತ್ತಲ್ಲ. ನೀವು ಓಟು ಮಾಡೋಕ್ಕೆ ಹೋದಾಗ EVM ನಲ್ಲಿ ಒತ್ತಿದ ತಕ್ಷಣ ಪಕ್ಕದಲ್ಲಿ ನಿಮಗೆ ಯಾರಿಗೆ ಓಟ್ ಹಾಕಿದಿರೋ ಅದೇ ವ್ಯಕ್ತಿಗೆ ಅಥವಾ ಅದೇ ಅಭ್ಯರ್ಥಿಗೆ ಬಿದ್ದಿದೆಯಾ ಅಂತ ತೋರಿಸೋದಕ್ಕೆ ಆ ಸಿಂಬಲ್ಲು ಎಲ್ಲ ಅದು ಲೈಟ್ ಬಂದು ತೋರಿಸುತ್ತಲ್ವ, ನಿಮಗೆ ಒಂದು ಚೀಟಿ ಉದುರುತ್ತೆ. ಅದನ್ನ ವಿವಿಪ್ಯಾಟ್ ಮಿಷನ್ ಅಂತಾರೆ, ವಿವಿಪ್ಯಾಟ್ ಚೀಟಿ ಅಂತಾರೆ, ಸ್ಲಿಪ್ ಅಂತ ಕರೀತಾರೆ. ಆ ವಿವಿಪ್ಯಾಟ್ ಸ್ಲಿಪ್ಪುಗಳು ಸಾವಿರಾರು ಸಂಖ್ಯೆಯಲ್ಲಿ ಸಮಷ್ಟಿಪುರ ಅನ್ನುವಂತಹ ಜಾಗದಲ್ಲಿ, ರಸ್ತೆ ಬದಿಯಲ್ಲಿ ಒಂದು ಕಡೆ, ಇನ್ನೊಂದಷ್ಟು ಸ್ವಲ್ಪ ಮುಂದೆ ಹೋದರೆ ಹೊಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕಿದ್ದಾವೆ. ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಆ ವಿವಿಪ್ಯಾಟ್ ಚೀಟಿಗಳು ಅಂದರೆ, ಯಾಕೆ ಆ ವಿವಿಪ್ಯಾಟ್ ಚೀಟಿಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದಾದರೆ, ನಿಮಗೆ ವೋಟ್ ಕೌಂಟಿಂಗ್ ಸಂದರ್ಭದಲ್ಲಿ EVM ಮಿಷನ್ ನಲ್ಲಿರುವಂತಹ ಸಂಖ್ಯೆಗೂ ಈ ವಿವಿಪ್ಯಾಟ್ ಮಿಷನ್ನ ಸ್ಲಿಪ್ಪುಗಳಿಗೂ ಮ್ಯಾಚ್ ಮಾಡ್ತಾರೆ. ಒಂದೊಂದು ಕಡೆ ಎಲ್ಲ ಸುಸೂತ್ರವಾಗಿದೆಯಾ, ಸರಿಯಾಗಿ ಆಗಿದೆಯಾ ಅನ್ನೋದನ್ನ ಖಾತರಿ ಪಡಿಸ್ಕೊಳ್ಳೋದಕ್ಕೆ ಇಡಿಯಾಗಿ ಎಲ್ಲವನ್ನೂ ಸಹ ಮ್ಯಾಚ್ ಮಾಡಬೇಕು ಅನ್ನೋದು ವಿಪಕ್ಷಗಳ ಬೇಡಿಕೆ. ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ಎಲೆಕ್ಷನ್ ಕಮಿಷನ್ ಹೇಳ್ತು ಅದು ದೊಡ್ಡ ಪ್ರೊಸೆಸ್, ತುಂಬಾ ಸಮಯ ಹಿಡಿಯುತ್ತೆ, ಅಷ್ಟು ಮಾಡೋಕ್ಕಾಗಲ್ಲ, ಪ್ರತಿ ಓಟನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ, ರ್ಯಾಂಡಮ್ ಆಗಿ ಕೆಲವುಗಳನ್ನ ನಾವು ಮ್ಯಾಚ್ ಮಾಡ್ಕೊಂಡು ಹೋಗ್ತೀವಿ 10% ಹಂಗೆ, ಅಷ್ಟೇ ಸಾಕಿದೆ, ನಮಗೆ ಏನು ನಡೆದಿಲ್ಲ ಅಂತ ಸಾಬೀತಾಗೋಕೆ ಅಂತ ಹೇಳಿ ತಪ್ಪಿಸ್ಕೊಂಡ್ರು. ಅಷ್ಟು ಇಂಪಾರ್ಟೆಂಟ್ ಇರುವಂತಹದ್ದು ಈ ವಿವಿಪ್ಯಾಟ್. ನಾಳೆ ಮತ ಎಣಿಕೆ ಸಂದರ್ಭದಲ್ಲಿ ಏನೇ ಗೊಂದಲ ಬಂದರೂ ಸಹ ವಿವಿಪ್ಯಾಟ್ನೊಂದಿಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಆ ಸ್ಲಿಪ್ಪುಗಳು ಎಷ್ಟು ಬಿದ್ದಿದ್ದಾವೆ, ಇಲ್ಲಿ EVM ಅಲ್ಲಿ ಎಷ್ಟು ಓಟ್ ಬಿದ್ದಿದ್ದಾವೆ, ಎರಡು ಮ್ಯಾಚ್ ಆಗಬೇಕು. ಅಷ್ಟು ಪ್ರಾಮುಖ್ಯತೆ ಹೊಂದಿರುವಂತಹ ಆ ಚೀಟಿಗಳು, ವಿವಿಪ್ಯಾಟ್ ಚೀಟಿಗಳು ಸಾವಿರಾರು ಸಂಖ್ಯೆಯಲ್ಲಿ ಹೊಲದಲ್ಲಿ ಸಿಗ್ತವೆ, ರಸ್ತೆಯಲ್ಲಿ ಸಿಗ್ತವೆ. ಅಂದ್ರೆ ಏನ್ ಅರ್ಥ, ಏನ್ ನಡೆದಿದೆ? ಮತ್ತು ಆ ಒಂದು ಚೀಟಿಗಳಲ್ಲಿ ಬಹುತೇಕ ಚೀಟಿಗಳು ಒಂದು ಸಿಂಬಲ್ಗೆ ಒತ್ತಿರೋ ಸಿಂಬಲ್ ಇರುತ್ತಲ್ಲ, ಅದು RJD ಸಿಂಬಲ್ ಅನ್ನು ಹೊಂದಿದೆ, ಲಾಂಟೆನ್ ಸಿಂಬಲ್ ಅನ್ನ ಹೊಂದಿದೆ. ಸೊ ಅಲ್ಲಿ ಸಾಕಷ್ಟು ಅನುಮಾನಗಳು. ಈ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಬಹುದಾದಂತಹ ಬೆಳವಣಿಗೆ ಅಂತ ಹೇಳೋದಕ್ಕೆ ಬೇಕಾದಂತಹ ಎಲ್ಲ ಒಂದು ರೀತಿ ಭಯಾನಕವಾದಂತಹ ವಿಚಾರ ಇದರಿಂದ ಹೊರಗಡೆ ಬರುತ್ತೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಸಮಷ್ಟಿಪುರದ DM, ಇಲ್ಲಿ DC ಅಂತ ಏನು ಕರೀತಾರೆ, ಅಲ್ಲಿ DM ಅಂತ ಕರೀತಾರೆ, DM ಮತ್ತು SP ಇಬ್ಬರೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆ ಎಲ್ಲ ವಿವಿಪ್ಯಾಟ್ಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರಂತೆ. ತನಿಖೆ ಮಾಡ್ತಾರಂತೆ, ಇಲ್ಲಿಗೆ ಹೇಗೆ ಬಂದವು, ಯಾರು ಹಾಕಿದ್ರು ಅಂತ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಅದಕ್ಕೊಂದು ಕಥೆ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ಅದೇ ಕಥೆಯನ್ನು ಫೈನಲೈಸ್ ಮಾಡ್ತಾರೆ ಅನ್ಸುತ್ತೆ ನಾಳೆ ನಾಡಿದ್ರಲ್ಲಿ. ಏನು ಅಂದ್ರೆ,
ಆ ಒಂದು ವಿ ವಿ ಪ್ಯಾಟ್ ಸ್ಲಿಪ್ಪುಗಳು ಮತದಾನದ ಸಂದರ್ಭದಲ್ಲ, ಮತದಾನ ಆರಂಭ ಆಗೋದಕ್ಕೂ ಮೊದಲೇನೆ ಮಿಷನ್ಗಳನ್ನು ಟೆಸ್ಟ್ ಮಾಡೋದಕ್ಕೆ ಒತ್ತಿರುವಂತಹ ಚೀಟಿಗಳಿರಬಹುದು, ಈಗ ಇರಬಹುದು ಅಂತವ್ರೆ. ನಾಳೆ ನಾಡಿದ್ರಲ್ಲಿ ಅದೇನೇ ಇದು ಅಂತ ಹೇಳಿ ಕೇಸನ್ನು ಮುಚ್ಚಿಬಿಡ್ತಾರೆ. ಅದೊಂದು ಈಗ ಬಂದಿರುವಂತಹ ಅನುಮಾನ. ನಿಜವಾಗ್ಲೂ ತನಿಖೆಯನ್ನು ಚೆನ್ನಾಗಿ ಮಾಡ್ತಾರಾ, ಅದು ಗಂಭೀರವಾಗಿ ಮಾಡ್ತಾರಾ, ಅಥವಾ ಇದೊಂದು ಇದೆಯಲ್ಲ ಅವಕಾಶ ಟೆಸ್ಟಿಂಗ್ಗಾಗಿ ಮಾಡಿದ್ದು ಅಂತ. ಅವರು ಟೆಸ್ಟಿಂಗ್ಗಾಗೇ ಮಾಡಿದ್ದನ್ನೇ ನಾವಲ್ಲಿ ನೋಡಿದ್ದು ಅಂತ ಹೇಳೋದೇ ಆದರೂ ಸಹ ವಿ ವಿ ಪ್ಯಾಟ್ ಚೀಟಿಗಳನ್ನು ಆ ರೀತಿ ಬೇಜವಾಬ್ದಾರಿಯುತವಾಗಿ ಎಲ್ಲಂದ್ರಲ್ಲಿ ಎಸಿತಾರ? ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಭಾಗವಾಗಿರುವಂತಹ ವಿ ವಿ ಪ್ಯಾಟ್ ಮಿಷನ್ನ ಚೀಟಿಗಳನ್ನ ಆ ರೀತಿ ರಸ್ತೆಗೆ ಯಾರು ಎಸೆಯೋದಿಲ್ಲ, ಎಸೆಯೋದಕ್ಕೆ ಅವಕಾಶನೂ ಇಲ್ಲ, ಕಾನೂನಲ್ಲೂ ಅವಕಾಶ ಇಲ್ಲ. ಯಾಕೆ ಎಸೆದ್ರು? ಅದಕ್ಕೇನಾದರೂ ಹೊಸ ಕತೆ ಕಟ್ಟಬಹುದು, ಹೊಸ ಕತೆ ಕಟ್ಟಬಹುದು. ಒಟ್ಟಿನಲ್ಲಿ ವಿ ವಿ ಪ್ಯಾಟ್ ಚೀಟಿಗಳು ಹಾದುಬೀದಿಯಲ್ಲಿ ಸಿಕ್ಕಿದ್ದಾವೆ. ಅದು ಒಂದಾದರೆ, ಇನ್ನೊಂದು ಕಾಂಗ್ರೆಸ್ ದೊಡ್ಡ ಆರೋಪ ಮಾಡ್ತಿದೆ. ಅಮಿತ್ ಶಾ ಉಳಿದುಕೊಂಡಿರುವಂತಹ ಹೋಟೆಲ್, ಪಟ್ನಾದ 5 ಸ್ಟಾರ್ ಹೋಟೆಲ್ ಏನಿದೆಯಲ್ಲ, ಅಲ್ಲಿ ಎಂಟ್ರೆನ್ಸ್ ಬಳಿಯೇ ಲಿಫ್ಟ್ ಬಳಿ ಇರುವಂತಹ CCTVಗಳಿಗೆ ಸ್ಟಿಕ್ಕರ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಯಾಕೆ? ಯಾರು ಬಂದು ಹೋಗ್ತಾರೆ ಅಂತ ಗೊತ್ತಾಗಬಾರದು ಅಂತನಾ? ಅಧಿಕಾರಿಗಳನ್ನ ಕರೆಸ್ಕೊಂಡು ಏನಾದರೂ ಷಡ್ಯಂತ್ರ ಮಾಡ್ತಿದ್ದಾರಾ? ಆಪರೇಷನ್ ಶುರು ಮಾಡ್ಕೊಂಡಿದ್ದಾರಾ? ಇದು ಗೊತ್ತಾಗದೇ ಇರಲಿ, ಯಾರು ಬಂದು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗದೇ ಇರಲಿ ಅಂತ CCTVಗಳನ್ನು ಬಂದ್ ಮಾಡಿಸಿದಾರಾ? ಈ ಎಲ್ಲ ಪ್ರಶ್ನೆಗಳನ್ನು ಕಾಂಗ್ರೆಸ್ ಎತ್ತಿದೆ ಈಗ. ಸೊ ಈ ಎರಡೂ ಘಟನೆಗಳೇನಿದೆ ನಮ್ಮ ಸಂವಿಧಾನಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ, ಚುನಾವಣಾ ವ್ಯವಸ್ಥೆಗೆ ಮಾರಕವಾದಂತಹದ್ದು. ಇದರ ಬಗ್ಗೆ ಗಂಭೀರವಾದಂತಹ ತನಿಖೆಗಳು ಆಗಬೇಕಾಗಿದೆ. ಅದೆರಡು ಆ ಕಡೆ ಆದರೆ, ಇನ್ನು ರಾಜಕೀಯದ ಕಡೆ ಬರೋದಾದ್ರೆ, ನಾಳೆ ಸಂಜೆಯವರೆಗೂ ಸಹ ಪ್ರಚಾರಕ್ಕೆ ಅವಕಾಶ ಇದೆ. ಬಹಿರಂಗ ಪ್ರಚಾರಕ್ಕೆ ರ್ಯಾಲಿಗಳು ಮಾಡಬಹುದು, ರೋಡ್ ಶೋ ಮಾಡಬಹುದು, ಎಲ್ಲ ಮಾಡಬಹುದು. ನಾಡಿದ್ದೊಂದು ದಿನ ಮಾತ್ರ ಬಹಿರಂಗ ಇರಲ್ಲ, ಮನೆ ಮನೆಗೂ ಹೋಗಿ ಮಾಡ್ಕೊಳ್ಬಹುದು. ಯಾಕಂದ್ರೆ 11ನೇ ತಾರೀಕು ಚುನಾವಣೆ ಇರೋದು. ಇನ್ನೂ 1.5 ದಿನ ಇದೆ ಅನ್ನಬೇಕಾದ್ರೇನೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆನೆ ನರೇಂದ್ರ ಮೋದಿ ಒಂದು ರ್ಯಾಲಿಯಲ್ಲಿ ಘೋಷಣೆ ಮಾಡಿಕೊಂಡ್ರು, ಇದು ನನ್ನ ಕೊನೆಯ ರ್ಯಾಲಿ, ಇನ್ನೇನಿದ್ರು ಚುನಾವಣಾ ಫಲಿತಾಂಶಗಳು ಬಂದು ನಮ್ಮ ಸರ್ಕಾರ ಬಂದ ಮೇಲೆ ಬರ್ತೀನಿ ವಾಪಸ್ಸು ಅಂತ. ಹಾಗಾದ್ರೆ 1.5 ದಿನ ಉಳಿದಿರಬೇಕಾದ್ರೇನೆ ಗಂಟು ಮೂಟೆ ಕಟ್ಟಿದ್ದು ಯಾಕೆ ನರೇಂದ್ರ ಮೋದಿ ಅವರು? ಆ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಅಲ್ಲಿ ಹುಡುಕದಾಗ ಗೊತ್ತಾಗೋದು, ಮೊದಲನೇ ಹಂತದ ಮತದಾನದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದೆ. NDAಗೆ ಹಿನ್ನಡೆಯಾಗಿದೆ ಅಂದ್ರೆ ಇಲ್ಲ, NDA ಮತ್ತು ಮಹಾಗಠಬಂಧನ್ ನೆಕ್ ಟು ನೆಕ್ ಫೈಟ್ ಇದೆ. ಬಿಜೆಪಿ ಅಷ್ಟು ಹಿನ್ನಡೆ ಹೇಗೆ ಅನುಭವಿಸ್ಬಿಡ್ತು NDA? ಹಾಗಾದ್ರೆ ಯಾರಿಗೆ ಸೀಟು ಬರ್ತಿದೆ ಅಂದ್ರೆ JDU ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅನ್ನುವಂಥದ್ದು ಇಲ್ಲಿಯವರೆಗೆ ಬರ್ತಿರುವಂತಹ ಮಾಹಿತಿ. ಆದರೆ ಬಿಜೆಪಿಗೆ ಹಿನ್ನಡೆಯಾಗಿದೆ. ಕಾರಣ JDUವನ್ನ ಮುಗಿಸುವಂತಹ ತಂತ್ರಗಾರಿಕೆ ಬ್ಯಾಕ್ ಫೈರ್ ಆಗಿದೆ. ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಏಕನಾಥ್ ಶಿಂದೆಗೆ ಆದ ಗತಿಯನ್ನೇ ನಿತೀಶ್ ಕುಮಾರ್ಗೆ ಮಾಡಬೇಕು ಅಂತ ಅಮಿತ್ ಶಾ, ನರೇಂದ್ರ ಮೋದಿ, ಬಿಜೆಪಿ ಲೆಕ್ಕಾಚಾರ ಹಾಕೊಂಡು ಮಾಡಕ್ ಹೊರಟಿದ್ರು ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಲೋಕಲ್ ವಿಶ್ಲೇಷಕರ ಮಾತುಗಳು. ಏನೇನು ಮಾಡಿದ್ರು? ನಿತೀಶ್ ಕುಮಾರ್ ಹೆಸರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಲ್ಲ. ಅಮಿತ್ ಶಾನ ಕೇಳಿದಾಗ ಒಂದೇ ಮಾತು ಹೇಳಿದ ಅಮಿತ್ ಶಾ, ಚುನಾವಣೆಗಳ ನಂತರ ಆಯ್ಕೆಯಾದಂತಹ ಅಥವಾ ಗೆದ್ದು ಬರುವ MLAಗಳು ತಮ್ಮ ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ. 2020ರಲ್ಲಿ ಆ ಮಾತು ಹೇಳಿರ್ಲಿಲ್ಲ. 2024ರಲ್ಲಿ ಲೋಕಸಭಾ ಚುನಾವಣೆಗೆ ಮೋದಿ ಬಗ್ಗೆ ಆ ಮಾತು ಹೇಳಿರ್ಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಸುಮಾರು ಕಡೆ ಆ ಮಾತು ಹೇಳೋದಿಲ್ಲ. ಈಗ ಮಾತ್ರ ಹೇಳಿರೋದು. ಯಾಕೆ ಅಂದ್ರೆ ಚುನಾವಣೆಗಳಲ್ಲಿ ಹೇಗಾದ್ರೂ ಮಾಡಿ JDUವನ್ನ ಅರ್ಧಂಬರ್ಧ ಮುಗಿಸಿ ಚುನಾವಣೆಗಳ ನಂತರ ಕಂಪ್ಲೀಟ್ ಆಗಿ ಅದನ್ನ ಗುಲಾಮಗಿರಿಗೆ ತಳ್ಳಿಬಿಟ್ಟು ನಿತೀಶ್ ಕುಮಾರ್ನ ಮನೆ ಕಳಿಸ್ಬೇಕು ಅನ್ನೋದು ಇವ್ರ ಸ್ಕೆಚ್ ಆಗಿತ್ತು. ಆ ಸ್ಕೆಚ್ಚಿನ ಭಾಗವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಿತೀಶ್ ಕುಮಾರ್ನ ಘೋಷಣೆ ಮಾಡಲಿಲ್ಲ. ಇದರಿಂದ ನಿತೀಶ್ ಕುಮಾರ್ ಮುನಿಸ್ಕೊಂಡ್ರು. ಮೋದಿ ಅವರ ಜೊತೆ ಅವತ್ತಿಂದ ಒಂದೇ ಒಂದು ರ್ಯಾಲಿ ಮಾಡಲಿಲ್ಲ, ಒಟ್ಟಿಗೆ ರೋಡ್ ಶೋಗೆ ಹೋಗಬೇಕಾಗಿತ್ತು, ಹೋಗ್ಲಿಲ್ಲ, ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ್ರು. ಎಲ್ಲ ರೀತಿಯಲ್ಲೂ ಸಹ ಬಿಜೆಪಿಯಿಂದ ದೂರ ಉಳ್ಕೊಂಡ್ರು ನಿತೀಶ್ ಕುಮಾರ್. ಮ್ಯಾನಿಫೆಸ್ಟೋ ರಿಲೀಸ್ ಫಂಕ್ಷನ್ ಇತ್ತಲ್ಲ, ಅದರಲ್ಲಿಯೂ ಸಹ
ಕೇವಲ ಮತ್ತು ಕೇವಲ 56 ಸೆಕೆಂಡುಗಳು ಮಾತ್ರ ಆ ಫಂಕ್ಷನಲ್ಲಿ ನಿಂತ್ಕೊಂಡಿದ್ದು ನಿತೀಶ್ ಕುಮಾರ್. ಬಂದರು, ಮ್ಯಾನಿಫೆಸ್ಟೋ ಹೀಗೆ ಹಿಡ್ಕೊಂಡ್ರು, ಫೋಟೋ ತೆಗೆಸ್ಕೊಂಡ್ರು, ಹೊರಟೇ ಬಿಟ್ರು. ಒಂದು ಮಾತಾಡಲಿಲ್ಲ, ಒಂದೇ ಒಂದು ಮಾತು, ನೋ ನಾನು ಆಡಲ್ಲ, ಹೊರಟೇ ಬಿಟ್ರು. ಜೆ ಪಿ ನಡ್ಡಾ ಏನೋ ಪ್ರಯತ್ನ ಮಾಡ್ತಿದ್ರು ಉಳಿಸ್ಕೊಳ್ಳೋದಕ್ಕೆ ಸಭೆಯಲ್ಲಿ, ಇರಿ ಅಂತ. ಹೊರಟೇ ಬಿಟ್ರು. ಆ ನಂತರ ಅವ್ರದ್ದೇ ಆದಂಥ ಪೋಸ್ಟ್ಗಳನ್ನು ಬಿಟ್ಟರು JDU. ಅದರಲ್ಲಿ ಮೋದಿ ಮುಖ ಇಲ್ಲ, NDA ಹೆಸರಿಲ್ಲ, ಕೇವಲ ಮತ್ತು ಕೇವಲ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಓಟ್ ಹಾಕಿ ನಿತೀಶ್ ಕುಮಾರ್ನ ಮತ್ತೆ ಮುಖ್ಯಮಂತ್ರಿ ಮಾಡಿ, ಇಷ್ಟೇ ಇರೋದು. ಆ ನಂತರ ನಿತೀಶ್ ಕುಮಾರ್ದು ಸೋಲೋ ವಿಡಿಯೋ ಬಂತು, ಒಬ್ಬರೇ ಕೂತ್ಕೊಂಡು ಅಪೀಲ್ ಮಾಡ್ತಿರೋದು, ಜನರಲ್ಲಿ ಮನವಿ ಮಾಡ್ತಿರೋದು. ಅದರಲ್ಲೂ ಸಹ NDA ಅನ್ನುವಂಥ ಪದ ಬಳಸಲಿಲ್ಲ, ಮೋದಿ ಹೆಸರು ಬಳಸಲಿಲ್ಲ, BJP ಹೆಸರು ಬಳಸಲಿಲ್ಲ, ಕೇವಲ ಮತ್ತು ಕೇವಲ JDUಗೆ ಮತ ಹಾಕಿ ನನ್ನನ್ನು ಗೆಲ್ಲಿಸಿ, ಇಷ್ಟೇ ಹೇಳಿತ್ತು. ಅಲ್ಲಿಗೆ ಸ್ಪಷ್ಟ ಆಯಿತು BJP ಮತ್ತು ನಿತೀಶ್ ಕುಮಾರ್ ನಡುವೆ ಏನೇನೂ ಒಂದು ರೀತಿಯ ಒಪ್ಪಂದಗಳಾಗಿಲ್ಲ, ಎಂಥದ್ದು ಆಗಿಲ್ಲ. ಕಂಪ್ಲೀಟ್ ಆಗಿ ಒಬ್ಬರದೊಬ್ಬರು ವಿರೋಧವಾಗಿ ನಿಂತ್ಕೊಂಡಿದ್ದಾರೆ ಅಂತ. ಸೊ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಿದ್ದಾರೆ, ಇವ್ರ ಪಾಡಿಗೆ. ಇದೆಲ್ಲವೂ ಸೇರಿ ಮೊದಲನೇ ಹಂತದ ಚುನಾವಣೆಯಲ್ಲಿ BJPಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಯಾಕೆಂದರೆ JDU ಮತದಾರರು ಮತ್ತು JDU ಕಾರ್ಯಕರ್ತರು ಒಂದು ಸಂದೇಶವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನಿತೀಶ್ ಕುಮಾರ್ ಅವರಿಂದಾನೆ. ಎಲ್ಲೆಲ್ಲಿ BJP ವರ್ಸಸ್ RJD ಇದೆಯೋ, BJP ವರ್ಸಸ್ RJD ಇರುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ನೀವು RJDಗೆ ಮತ ಹಾಕಿ ಅಂತ JDU ನಾಯಕರೇ ಹೇಳಿದ್ದಾರೆ. ನಿತೀಶ್ ಕುಮಾರೇ ಅಂತ ಒಂದು ಸಂದೇಶ ಕಳಿಸಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಆ ಕಾರಣಕ್ಕಾಗಿಯೇ BJP ದೊಡ್ಡ ಮಟ್ಟದ ಹಿನ್ನಡೆಯನ್ನ ಮೊದಲನೇ ಹಂತದ ಮತದಾನದಲ್ಲಿ ಪಡ್ಕೊಂಡಿದೆ ಅನ್ನೋದು ಈಗ ಎಲ್ಲರೂ ವಿಶ್ಲೇಷಣೆ ಮಾಡ್ತಿರೋದು. ಆ ಹಿನ್ನೆಲೆಯಲ್ಲೇನೆ ಈಗ ಈ ಬೆಳವಣಿಗೆಗಳಿದಾವಲ್ಲ, ನರೇಂದ್ರ ಮೋದಿ 1.5 ದಿನ ಮೊದಲೇ ವಾಪಸ್ ಹೋಗಿರುವಂತಹದ್ದು, ನಿರಾಶೆಯಿಂದ ಹೋಗಿರಬಹುದು, ಅಥವಾ ಇನ್ನೂ ಇದ್ದು ಕೊನೆಗೆ ನನ್ನ ಮೇಲೆ ಬರುತ್ತೆ, ಮೋದಿ ಕೊನೆ ಕ್ಷಣದವರೆಗೂ ಪ್ರಚಾರ ಮಾಡಿಯೂ ಸಹ ಸೋತು ಹೋದರು ಅನ್ನುವಂಥದ್ದು, ಅದು ಇರಬಹುದು, ಅದೊಂದು ಕಾರಣ ಇರಬಹುದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಪ್ರಯತ್ನಗಳಿದಾವಲ್ಲ, VVPAT ಚೀಟಿಗಳು ರಸ್ತೆ ಬದಿಯಲ್ಲಿ ಹೊಲದಲ್ಲಿ ಸಿಗ್ತಾ ಇರೋದು, ಅಮಿತ್ ಶಾ ಹೋಟ್ಲಲ್ಲಿ ಕೂತ್ಕೊಂಡು CCTVಗಳು ಬಂದ್ ಮಾಡ್ಕೊಂಡು ಏನೋ ನಡೆಸ್ತಿದ್ದಾರೆ ಅನ್ನುವಂಥ ಗುಮಾನಿ ಅಥವಾ ಅನುಮಾನವನ್ನ ಕಾಂಗ್ರೆಸ್ ವ್ಯಕ್ತಪಡಿಸಿರೋದು. ಎಲ್ಲವೂ ಸಹ ಒಂದಕ್ಕೊಂದು ಸಂಬಂಧ ಇದ್ದಂಗಿದೆ. ಅದೇನೇ ಆಗಲಿ, ನವೆಂಬರ್ 11ಕ್ಕೆ 2ನೇ ಹಂತದ ಮತದಾನ ನಡೆಯುತ್ತೆ. 14ನೇ ತಾರೀಕು, ನವೆಂಬರ್ 14ನೇ ತಾರೀಕು ಫಲಿತಾಂಶಗಳು ಬರ್ತವೆ. ಆವತ್ತು ಅದು ಜನಾದೇಶನ ಅಥವಾ ಜ್ಞಾನಾದೇಶನ, ಜ್ಞಾನಾದೇಶ ಅಂದರೆ ಜ್ಞಾನೇಶ್ ಕುಮಾರ್ ಗುಪ್ತಾ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಯಾವ ಆದೇಶ ಬರುತ್ತೆ ನೋಡೋಣ, ಕಾದು ನೋಡೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.